ಇವತ್ತು ನಾನು ಗುರುಗಳು ಮೇಲ್ಗಡೆ ಆಕಾಶಕ್ಕೆ ಹಾರಿ ಹೋಗ್ತಾ ಇದ್ದೀವಿ. ಯಾವ್ದ್ರಲ್ಲಿ ಗುರುಗಳೇ? ಗುರುಗಳು ತಗೊಳಕ್ ರೆಡಿ ಇದ್ರು, ನಿಲ್ಸ್ಕೊಳಕ್ ಜಾಗ ಇರ್ಲಿಲ್ಲ. ನನಗೆ ಈಗ ಟೆನ್ಷನ್ ಆಯ್ತಾ ಇರೋದು, ಈ ಮನುಷ್ಯ ವಂಡರ್ಲಾದಲ್ಲಿ ಒಂದು ರೈಡಲ್ಲಿ ಕೂತೇ ಬೊಬ್ಬ ಲಬ್ಬ ಹೊಡ್ಕತ್ತಾಯ್ತು. ಅದೊಂದು ಭಯ. ಗುರುಗಳೇ, ಈಗ 3 ನಿಮಗೆ ಲಕ್ಕಿ ನಂಬರ್ ಅಲ್ಲ ಅಂತ ಹೇಳ್ತೀವಿ. ಹೌದಾ? ಇದಕ್ಕೆ ಈಗ 3 ರೆಕ್ಕೆ ಇದೆ, ಏನ್ ಮಾಡೋಣ? ಯಾಕೆ ಇಳಿತೈತೆ ಒಂಚೂರು ಹಿಂಗ್ ತಿರುಗತ್ತಂತೆ. ಹೌದಾ? ತೆಗಿಲ ಕಿಟಕಿ. ಹೋಗ್ಬಿಡುತ್ತೇವೆ. ಆಟೋ ಅಲ್ಲಾಡ್ತಾ ಇದ್ದೀರಿ ನೋಡಿ. ಅದೇ ಭಯ. ಬಂದ್ಬಿಟ್ಟಿಗೆ ಬೆಂಗಳೂರಿಗೆ. ಅದು ಲವ್ ಅಲ್ಲ, ಕೀರ್ತಿ. ಹಾಯ್, ನಮಸ್ಕಾರ. ನಾನು ನಿಮ್ಮ ಕೀರ್ತಿ. ನಾನು ನಿಮ್ಮ ಆರ್ಯವರ್ಧನ್, ಜ್ಯೋತಿಷ ಬ್ರಹ್ಮ, ಪಿತಾಮಹ, ಮಾತನಾಡುವ ದೇವರು. ಇದ್ರಲ್ಲಿ ಜ್ಯೋತಿಷ ಹೇಳಕ್ ಬಂದಿಲ್ಲ. ಇಲ್ಲ, ಇದು ನನ್ನ ವೃತ್ತಿ. ಸಂಪಾದನೆ ಆಗ್ಬೇಕಲ್ಲ ಗುರು, ಅದಕ್ಕೂ ಮಾರ್ಕೆಟ್ ಆಗ್ಬೇಕಲ್ಲ. ಎರಡು ಕ್ರಾಸ್. ಇವರು ಕಿರಿಕ್, ನಾನು ಸಾಫ್ಟ್, ಎರಡು ಸೇರಿ ಬಿರಿಯಾನಿ ಮಾಡ್ತೀವಿ. ನಾವು ಸಾಫ್ಟ್, ನಾನು ಕಿರಿಕ್, ನೀವು ಸಾಫ್ಟ್. ತರ್ಲೆ ಟಾಕ್ಸ್ ನ ಮತ್ತೊಂದು ಎಪಿಸೋಡ್ಗೆ ಸ್ವಾಗತ. ಇವತ್ತು ವಿಶೇಷ ಏನು ಅಂತಂದ್ರೆ, ಗುರುಗಳಿಗೆ ನಾನು ಮುಂಚೆ ಹೇಳಿದೆ, ಗುರುಗಳೇ ನಾವು ನೆಲದಲ್ಲಿ ಮಾತ್ರ ಅಲ್ಲ, ಆಕಾಶದಲ್ಲಿ ನೀರಲ್ಲೆಲ್ಲ ಕಂಟೆಂಟ್ ಮಾಡಬೇಕು ಅಂತ ಹೇಳಿದ್ದೆ. ಅದಕ್ಕೆ ಗುರುಗಳು ಇವತ್ತು ಫುಲ್ ಸೆಟ್ ಮಾಡಿಬಿಟ್ಟು ನನ್ನ ಆಕಾಶದಲ್ಲಿ ಕರ್ಕೊಂಡು ಹೋಗ್ತಿದ್ದು ಬನ್ನಿ ಅಂತ ಕರ್ಕೊಂಡು ಬಂದಿದ್ದಾರೆ. ಅಂದರೆ ಇದೇನೋ ಪ್ಯಾರಾಚೂಟು ಪ್ಯಾರಾಗ್ಲೈಡು ಅಲ್ಲ, ಇವತ್ತು ನಾನು ಗುರುಗಳು ಮೇಲ್ಗಡೆ ಆಕಾಶಕ್ಕೆ ಹಾರಿ ಹೋಗ್ತಾ ಇದ್ದೀವಿ. ಯಾವುದ್ರಲ್ಲಿ ಗುರುಗಳೇ? ಹೆಲಿಕಾಪ್ಟರ್ ಅಲ್ಲ, ಹೆಲಿಕಾಪ್ಟರ್ ಅಲ್ವಾ? ತೋರ್ಸೋದಲ್ಲ, ಹೆಲಿಕಾಪ್ಟರ್ ಹಿಂಗ್ ತೋರ್ಸೋದು. ಹಿಂಗ್ ಹೆಲಿಕಾಪ್ಟರ್ ಸುತ್ತ ಇರ್ತೀವಿ. ತೋರಿಸಿ ಹೆಲಿಕಾಪ್ಟರ್ ಅಲ್ಲಿ ನೋಡಿ. ಹೆಂಗ್ ಗುರುಗಳೇ, ಯಾವಾಗ ತಗೊಂಡ್ರಿ ಹೆಲಿಕಾಪ್ಟರ್? ಎಷ್ಟಾಯ್ತು ಖರ್ಚು? ಮೈಲೇಜ್ ಎಷ್ಟು ಕೊಡುತ್ತೆ? ನೋಡಿ, ಪ್ರಪಂಚದಲ್ಲಿ ಪ್ರಕೃತಿನ, ಸೂರ್ಯನ, ಚಂದ್ರನ ಯಾರು ತಗೊಳಕ್ಕಾಗಲ್ಲ. ನಾವು ಅನುಭವಿಸ್ಬೇಕು. ಯಾರೋ ದುಡ್ಡಿರೋ ತಗೊಂಡಿರ್ತಾರೆ, ನಾವು ಎಂಜಾಯ್ ಮಾಡ್ಕೊ ಬರೋಣ. ಯಾಕೆ ಒಂದ್ ದಿವಸಕ್ಕೋಸ್ಕರ ತಗೋಬೇಕು? ಸುಮ್ನೆ ನಿಲ್ಸ್ಕೊಳಕ್ ಜಾಗ ಇಲ್ಲ. ಹೌದೌದು. ಗುರುಗಳು ತಗೊಳಕ್ ರೆಡಿ ಇದ್ರು, ನಿಲ್ಸ್ಕೊಳಕ್ ಜಾಗ ಇರ್ಲಿಲ್ಲ. ಅದಕ್ಕೆ ಸುಮ್ನೆ ಯಾಕೆ ಅಂತ ಅಂದ್ಬಿಟ್ಟು ಗುರುಗಳು ತಗೊಂಡಿಲ್ಲ. ಆದ್ರೂ ಇವತ್ತು ನಾವು ಹೆಲಿಕಾಪ್ಟರ್ ರೈಡ್ ಹೆಂಗಿರುತ್ತೆ, ನನಗೆ ಈಗ ಟೆನ್ಷನ್ ಆಯ್ತಾ ಇರೋದು, ಈ ಮನುಷ್ಯ ವಂಡರ್ಲಾದಲ್ಲಿ ಒಂದು ರೈಡಲ್ಲಿ ಕೂತೇ ಬೊಬ್ಬ ಲಬ್ಬ ಹೊಡ್ಕತ್ತಾಯ್ತು. ಇನ್ನು ಈ ಹೆಲಿಕಾಪ್ಟರ್ ಏನಾಗುತ್ತೋ ಅಂತ ಗೊತ್ತಿಲ್ಲ. ಸಖತ್ ಗುರುಗಳೇ, ಪ್ಯಾರಾಚೂಟ್ ಹಾಕೊಂಬಿಡಿ, ಹಂಗೇನಾದ್ರು ಭಯ ಆದ್ರೆ ಹಾಕೊಂಬಿಡಿ. ಆಯ್ತು. ನನಗೆ ಇವತ್ತು 8/8/2026 ಅದೊಂದು ಭಯ. ಅದು ಯಾರಿಗೂ ಹೇಳಿದ್ವಿ. ಯಾಕೆ ಗುರುಗಳೇ? ಅದೆಲ್ಲ ಎಲ್ಲವೂ ಕಾಡುತ್ತೆ, ಎಲ್ಲವೂ ಮಾತನಾಡ್ತೀನಲ್ವಾ. ಇವತ್ತು 8/8/26 ಅದ್ರ ಕೌಂಟ್ ಮಾಡ್ರಿ 8. ಈ ವರ್ಷದ ಕೊನೆ ನಂಬರ್ಸ್ 8. ನಿಮ್ ಜೊತೆಲಿ 8, ನಿಮ್ ಜೊತೆ 8. ನನಗೆ ಬೇಕಾ ಗಂಟು ಬ್ರೋ. ಗುರುಗಳೇ, ಈಗ 3 ನಿಮಗೆ ಲಕ್ಕಿ ನಂಬರ್ ಅಲ್ಲ ಅಂತ ಹೇಳ್ತೀವಿ. ಹೌದಾ? ಇದಕ್ಕೆ ಈಗ 3 ರೆಕ್ಕೆ ಇದೆ, ಏನ್ ಮಾಡೋಣ? ನಾವು ಕೂತ್ಕೊಂಡು 4 ಮಾಡ್ಕೊಳ್ಳೋಣ. 3 ರೆಕ್ಕೆ. ಸ್ಟಾರ್ಟ್ ಆಯ್ತು ಗುರುಗಳೇ, ಸ್ಟಾರ್ಟ್ ಆಯ್ತು. ಫಸ್ಟಿಗೆ ಹೋಗ್ಬೇಕು ಅಂತಿದ್ವಿ, ಗುರುಗಳು ಫಸ್ಟ್ ಹೆಂಗಾರುತ್ತೆ ಅಂತ ನೋಡ್ಬೇಕು. ನೋಡೋಣ ಅಂತ. ಭಯ ಇದೆಯಾ? ಭಯ ಇಲ್ಲ. ಓಕೆ. ಪೈಲಟ್ ಡೋರ್ ಹಾಕ್ತಾವ್ರೆ. ನಾವು ದೊಡ್ಡವ್ರು ಆಗ್ಬೇಕಂದಿಲ್ಲ, ಹಾರಾಡ್ಬೇಕು. A few moments later. ಹಾರುತ್ತಿದೆ. ನೆಕ್ಸ್ಟ್ ನಾವು ಆರ್ತೀವಿ. ಬಿಡಲ್ಲ, ಆರ್ತೀವಿ ಪಕ್ಕ. ಈ ಸಲ ಧೈರ್ಯ ಆರ್ಬೇಕಾಯ್ತು. ನಾನಲ್ಲ, ನೀವು. ನೆಕ್ಸ್ಟ್ ಈ ಟ್ರಿಪ್ ನೋಡ್ರಿ ಅಷ್ಟು ಈಸಿಯಾಗಿ ಹೋಯ್ತಪ್ಪ. ಹೌದೌದು. ಈಗ ನಾವು ಅಲ್ಲೋಗಿ ಎಲ್ಲ ಮುಗಿಸ್ಕೊಂಡು, ಶೂಟಿಂಗ್ ಮುಗಿಸ್ಕೊಂಡು, ಯಾಕೆ ಇಳಿತೈತೆ ಅಲ್ಲೋಡ. ಟೇಕಪ್. ಹಿಂಗಲ್ಲಿ ಡೋರ್ ತೆಗ್ಬಿಟ್ಟಿರ, ಆಟೋ ಮುಟ್ತೀನಿ ನಾನು. ಸರ್ ನಮ್ಮಲ್ಲಿರೋ ಕೊಲಾಸ್ಟ್ರೆಲ್ಲ ತೆಗ್ದಿಲ್ಲ, ಅದನ್ನು ತೆಗಿಯಲ್ಲ, ಬಿಟ್ಬಿಡಿ. ಬೇರೆ ಅದನ್ನಾರು ತಕ್ಕತ್ತರ ಬಾಡಿ, ನಾವು ಅದನ್ನು ತೆಗ್ದಿಲ್ಲ.
Kannada is fine for you. ಯಾ ಕನ್ನಡ ಓನ್ಲಿ ಫೈನ್, ಇಂಗ್ಲೀಷೇ ಹಾಕಿದ್ರೆ ಫೈನ್, ಮಾತಾಡಿದ್ರೆ ಫೈನ್. ಯಾವ ನೀವು Sir, now Tamil sir. ಎನ್ನವರು Krishnagiri. ಕೃಷ್ಣಗಿರಿ ನಾವು ಪಕ್ಕದಲ್ಲಿ ಬೆಂಗಳೂರ್ದ. ಅವ್ರಿಗೆ ಕನ್ನಡದಲ್ಲಿದ್ದಾರೆ, ಕನ್ನಡದಲ್ಲಿ ಮಾತಾಡಿ. ಅಮ್ಮ ನಾನು ಕನ್ನಡ ಗೊತ್ತು ಸರ್, ನಾನು ಒಂದು 6 ವರ್ಷದಿಂದ ಇಲ್ಲೇ ಇರೋದು. ಮತ್ತೆ ನೋಡಿ ಎಷ್ಟು ಅದ್ಭುತವಾಗಿ ಕನ್ನಡ ಮಾತಾಡ್ತಾ ಇರೋದು. ನಾವು 6 ವರ್ಷ ತಮಿಳ್ನಾಡಲ್ಲಿ ಇದ್ವಿ, ನೀವು 6 ವರ್ಷ ಕರ್ನಾಟಕದಲ್ಲಿ ಇದ್ರೆ, ಎರಡು ಒಂದೇನೆ ಹೇಳಿ. ಓಕೆ ಅಷ್ಟೇ ಅಲ್ವಾ? ಈಗ ಹೋಗ್ತಾ ರನ್ನಿಂಗ್ ಅಲ್ಲಿ ನನಗೆ ಫೋಟೋಸ್ ವಿಡಿಯೋಸ್ ತೆಗಿಬೇಡ ಸರ್. ಅದನ್ನ ತೆಗಿದ್ವಿ. ಓಕೆ. ಸರ್, ಅಂದ್ರೆ ನೀವು ದೂರ ಅಂದ್ರೆ ತೆಗಿಬೋದು, ಕ್ಲೋಸ್ ಅಪ್ರೋಚ್ ಮಾಡ್ತೀರಾ. ಡ್ರೈವರ್ ಬಟ್ಟಿಗೆ ಹೋಗ್ಬಾರ್ದು ಅಷ್ಟೇ. ಫ್ರಂಟ್ ಯಾವ್ದಾನ ಅಪ್ರೋಚ್ ಸರ್ ಮಾಡ್ತಾರೆ. ಡ್ರೈವರ್ తీయಕ್ಕೆ ನಾವೇ ಬರ್ಬೇಕು ಸರ್, ನಮ್ಮ ಬಗ್ಗೆ తీಯಕ್ಕೆ ಬಂದು ನಾವು ತಗೋತೀವಿ. ಗ್ಲಾಸು ಕ್ಲಾಸ್ ಆಗ್ಲೇಬೇಕಾ? ಒಂದು ಫ್ಲೈಟ್ ಅಲ್ಲಿ ಹೋಗೋತ್ತಿಗೆ ಹೆಲಿಕಾಪ್ಟರ್ ಹಿಂಗೆ ನೋಡಿ. ಫಸ್ಟ್ ಟೈಮ್ ಅವ್ರಳೆ, ಫಸ್ಟ್ ಟೈಮ್ ದ ಹೆಲಿಕಾಪ್ಟರ್ ರೈಡ್. ಕಮಾನ್ ಮೇಲೆ ಒಂಚೂರು ಹಿಂಗೆ ತಿರುಗುತ್ತಂತೆ. ಹೌದಾ? ನೋಡಿ ಅಲ್ಲಿ ನೋಡಲ್ಲಿ ಏರ್ಪೋರ್ಟ್ ಭಯ ಆಗುತ್ತೆ ಅಲ್ಲ? ಏರ್ಪೋರ್ಟ್ ರೋಡ್ ನೋಡಿ. ಏಯ್! ಭಯ ಏನಾರ ಮಣ ಬರ ಇವತ್ತು ಸಕ್ಕತ್ತಾಗಿದೆ. ಪೈಲಟ್ ಡಿಸ್ಟರ್ಬ್ ಮಾಡಬಾರ್ದು, ಪೈಲಟ್ ಡಿಸ್ಟರ್ಬ್ ಮಾಡಬೇಡಿ. ಮಾಡಲ್ಲ ಏನ್ ಅನ್ಸುತ್ತಿದೆ? ಸೂಪರ್. ಈ ರೋಡಲ್ಲಿ ಹೋಗ್ತಾ ಇದ್ವಿ, ಹೌದು. ರೋಡ್ ಮೇಲೆ ಹೋಗ್ತಾ ಇದ್ವಿ. ಎಲ್ಲ ಕಾಣ್ತಾ ಇದೆ. ಬೆಂಗಳೂರು ತುಂಬಾ ಜನ ಕಾಣ್ತಾ ಇದೆ. ಅದ್ಭುತ. ನಾವು ಬೆಂಗಳೂರು ತಗಡ ಬರ್ತಾ ಇದ್ದೆ, ಇವಾಗ ಯಾವಾಗ ಇಷ್ಟೊಂದು ಕಾಡಿತ್ತು ಗುರುಗಳೇ ಬೆಂಗಳೂರೊಳಗೆ? ನಾವು ಗೊತ್ತೇ ಇಲ್ಲ ನೋಡಿಲ್ಲ. ಕಾಡ್ ತೋರಿಸ್ರಿ ಬೆಂಗಳೂರು. ಬೆಂಗಳೂರು ಕಾಡ್ ತೋರಿಸ್ರಿ. ತೇಲುವ ಈ ಮೋಡದ ಮೇಲೆ ನೀನಿಂತ ಹಾಗಿದೆ. ಯಬ ಎಸಿ ಇಲ್ಲ ಒಳಗೆ. ಏಸಿ ಬೇಕಾಯ್ತೆ. ತೆಗಿಲ್ಲ ಕಿಟಕಿ. ಬೇಡ ಬಿಡಿ, ನಾವು ಜೀವನ ಹೋಗ್ಬಿಡುತ್ತೆ. ಕಿಟಕಿ ತೆಗಿಲ್ಲ. ಚೆನ್ನಾಗಿದೆ. ಏನ್ ಅನ್ಸಿದ್ರು ಕಿರಿಕಿತ್ತೆ? ಸಾಕಾಗಿದೆ ಗುರುಗಳೇ, ಒಂದು ಒಳ್ಳೆ ಸೂಪರ್ ನೋಡಿ. ವಾ ಅದ್ಭುತ ನೋಡಿ ದೇವ್ರ ನಮ್ಮನ್ನ. ನೋಡಿ ಫ್ಲೈಟ್ ಅಲ್ಲಿ ಹೋಗೋದು ಬೇರೆ, ಹಾ ಇದು ಬೇರೆ ಎಕ್ಸ್ಪೀರಿಯನ್ಸ್. ಹೌದು ಫ್ಲೈಟ್ ಅಲ್ಲಿ ಯಾರೋದು ಬೇರೆ, ಇದು ಮಜಾ ಇದೆ ಇದು. ಹೌದು. ನೋಡಿ ಎಲ್ಲ ಬೆಂಕಿ ಪಟ್ಟ ಕಾಣ್ತಾವೆ. ಹೌದು ನಾವಿದ್ದು ಏನಾದ್ರು ಕಿರಿಕಿರ್ತೀವಿ. ನಾಲ್ಕು ಕಾರ್ಯಕ್ರಮಕ್ಕೆ ಇಷ್ಟು ಮುಂದೆ ಬಂದಿದ್ವಲ್ಲ, ಇದು 3ನೇ ಕಾರ್ಯಕ್ರಮ. 4 ಮಂದಿ ಏನು ವೈಬ್ರೇಷನ್ ವೈಬಾ ನೋಡಿ. ಎಲ್ಲಿದ್ದೀವಿ? ನೆಲದಲ್ಲಿ ಇದ್ವಿ, ಆಕಾಶಕ್ಕೆ ಬಂದಿದ್ದೀವಿ. ಹಿಂಗೆ ನೆಕ್ಸ್ಟ್ ನೀರಲ್ಲಿ ಹೋಗೋಣ. ಹೌದು ನೆಕ್ಸ್ಟ್ ನೀರಲ್ಲಿ ಹೋಗೋಣ. ಎಲ್ಲಿ ಹೋಗೋಣ? ಮೀನ್ ಹಿಡಿಯಕ್ಕೆ ಹೋಗೋಣ. ಮೀನ್ ಹಿಡಿಯಕ್ಕೆ ಹೋಗೋಣ. ಒಂದಿನ ಫುಲ್ ಮೀನ್ ಹಿಡಿಯಕ್ಕೆ ಹೋಗೋಣ. ಫಾರಿನ್ ಮೀನ್ ಹಿಡಿಯೋಣ. ಇಂಡಿಯಾದಲ್ಲಿ ಬೇಡ, ಇವಾಗ ಲೆವೆಲ್ ಚೇಂಜ್ ಆಗಿದೆ ಅಂತೀರ. ಫಾರಿನ್ ಹೋಗೋಣ. ನೋಡಿ ಭಯ ಆಗ್ತೈತೆ, ಆದ್ರೂ ಬಂದಿದ್ದೀರಿ. ಹಿಂಗ್ ಬರ್ತಾ ಇದೆ. ವಾವ್ ಚೆನ್ನಾಗಿದೆ. ಸೂಪರ್ ಅದ್ಭುತ. ಏನ್ ಮಾಡ್ತಾ ಇದೀರಾ? ವಿಡಿಯೋ ಮಾಡೋಣ, ಮಜಾ ಇರುತ್ತೆ. ಮಾಡೋದು ಬಿಟ್ಬಿಟ್ಟು ಒಳ್ಳೆ ಕತೆ ತೆಗೀರಿ. ನಾವು ಖುಷಿಯಿಂದ ವಿಡಿಯೋ ಮಾಡ್ತಾ ಇದ್ದೀವಿ. ನೋಡಿ ಗುರುಗಳೇ, ನೋಡಿ ರೈಲ್ವೆ ಟ್ರ್ಯಾಕ್ ನೋಡಿ. ನನಗಂತೂ ಖುಷಿಯಾಗಿದೆ. ಅದ್ಭುತ. ಎಲ್ಲರೂ ಯಾವ ರಾತ್ರಿ ಯಾವ ನಕ್ಷತ್ರಗಳೇ ಯಾವ ಕಾಣ್ತಾ ಇಲ್ಲ, ಅದು ನಮ್ಮ ಬಾಡಿ ಒಳಗೆ ಎಲ್ಲ ಕಾಣ್ತಾವೆ. ಗುರುಗಳೇ ಆದ್ರೂ 3 ರೆಕ್ಕೆ ಹಿಡ್ಕೊಂಡು ಇಷ್ಟು ಎತ್ತರ ಕರ್ಕೊಂಬತ್ತದಲ್ಲ. ಹೌದು 3 ರೆಕ್ಕೆ. ತುಂಬಾ 3 ರೆಕ್ಕೆ. ಹೊಡೆಯ ಕೇಳಿ ಗುರುಗಳೇ, ಸಿಂಗಾಪುರ್ಗೆ ಹೋಗೋಣ. ಯಾಕೋ ಅಲ್ಲಾಡ್ತಾ ಇದ್ದೀರಿ ನೋಡಿ. ಅದೇ ಭಯ. ಬಂದ್ಬಿಟ್ಟಿವೆ ಬೆಂಗಳೂರಿಗೆ. ಅದು ಬೆಂಗಳೂರಲ್ಲಿ ಇದ್ದೀವಿ ನಾವು. ರೋಡ್ ನೋಡಿ ಇಷ್ಟ ಕಾಣ್ತಾ ಇದೆ. ಎಲ್ಲ ಮಾಮೂಲಿ ಹೆಲಿಕಾಪ್ಟರ್ ಇದ್ದೀವಿ. ದೊಡ್ಡದಾಗಿ ಕಿಟಕಿ ನೋಡಕ್ ಚೆನ್ನಾಗಿ ಕಾಣ್ತಾ ಇದೆ. ವಾಪಸ್ಸು ಸಂಜೆ ಆಗ್ಬಿಟ್ಟು ನೋಡಿ ಬೆಂಗಳೂರು ನೋಡ್ಕೆ ಅಂತ. ಏನು ಅನ್ನಿಸ್ತು ಕಿರಿಕ? ಬಿಟ್ವಿ. ಸೂಪರ್ ಗುರುಗಳೇ, ಒಳ್ಳೆ ಎಕ್ಸ್ಪೀರಿಯನ್ಸ್ ಮಾಡಿಸಿದ್ರಿ. ಅದ್ಭುತವಾಗಿದೆ, ಮಜಾ ಇದೆ. ಹೌದು. ಬಟ್ ಇವರು ಕಾಸು ಕೊಟ್ಟಿದ್ರೆ ಜಾಸ್ತಿ ಪ್ರಮೋಷನ್ ಮಾಡ್ಬೋದಿತ್ತು. ಮಾಡೋಣ ತಗೊಳ್ಳಿ. ಇವರು ದುಡ್ಡು ಕೊಟ್ಟು ಹೋಗ್ತಾ ಇರೋದು ಯಾಕೋ ಇಷ್ಟ ಆಗ್ತಾ ಇರೋದು. ಹೌದಾ? ಸಕ್ಕದ ಬಂದೈತೆ. ಏನ್ ಚೆನ್ನಾಗಿದೆ. ಎಲ್ಲರೂ ಕೂಡ ನಿಮ್ಮ ಬರ್ತ್ಡೇಗೆ ಬಂದು ವಿಶ್ ಮಾಡಿ ಆರಾಮಾಗಿ ಎಂಜಾಯ್ ಮಾಡಿದ್ರಿ. ಅದೇ ತರ ನಿಮ್ಮ ವೆಡ್ಡಿಂಗ್ ಡೇಗೆ ಮಾಡಿ ಬಿದ್ರು
ಸೂಪರ್ ಬಂದ್ಬಿಟ್ಟೆ. ಸೊ ಫಾಲೋ ಮಾಡ್ಕೊಂಡು ಎಲ್ಲ ಹೋಗಿದ್ದೇವೆ, ಏನೋ ಒಂದ್ ಸ್ವಲ್ಪ ವರ್ಕೌಟ್ ಆದ್ರೆ ಟ್ರಿಪ್ಗೆ ಒಳ್ಳೇದಲ್ಲಿ ಗೋವಾ ಗುರುಗಳೇ next. ಆಯ್ತು ಹೋಗೋಣ. ದೇವ್ರು ಎಲ್ಲರಿಗೂ ಚೆನ್ನಾಗಿಟ್ಟಿರ್ಲಿ, ವರಮಹಾಲಕ್ಷ್ಮಿ ಹಬ್ಬ ಎಲ್ಲರೂ ಚೆನ್ನಾಗಿಟ್ಟಿರ್ಲಿ, ಹೆಲಿಕಾಪ್ಟರ್ ಓಡಾಡಂಗಾಗ್ಲಿ. ಎಲ್ಲ ಹೆಲಿಕಾಪ್ಟರ್ ಓಡಾಡಲಿ. ನಿಮ್ಮ ಮಗಳ ಬರ್ತಡೆಗೆ, ನಿಮ್ಮ ಮದುವೆ ಆದಾಗ ಏನೋ ಬೇಜಾರಾಗ್ತೈತೆ ಅನ್ನೋ ಬಂದು ಒಂದ್ಸರಿ ಬಂದು ಹಾರಾಡಿ ನಿಮ್ಮ ಪ್ರಾಬ್ಲಮ್ ಎಲ್ಲ ಕ್ಲಿಯರ್ ಮಾಡ್ಕೊಳ್ಳಿ. ನಾವಂತೂ ಖುಷಿಯಾಗಿದ್ದೀವಿ. ನಮ್ಗೆ ಹ್ಯಾಪಿನಾ? ನಾನು ಸುಖಾಂತ ಹ್ಯಾಪಿ, ಫುಲ್ ಹ್ಯಾಪಿ ಅಲ್ವಾ? ತುಂಬ ಹ್ಯಾಪಿ. ನೆಕ್ಸ್ಟ್ ಎಲ್ಲಿ ಕರ್ಕೊಂಡು ಹೋಗ್ತೀರಿ ಹೇಳಿ? ಹೆಲಿಕಾಪ್ಟರ್ ಆಯ್ತು, Next ನೆಲ ಮಾಡೋಣ. ಆಯ್ತು, ಆಕಾಶ ಆಯ್ತು, ಸಮುದ್ರದಲ್ಲಿ ಹೋಗಿ ಮೀನ್ ಹಿಡಿಯೋಣ. ಮೀನ್ ಹಿಡಿಯೋಣ. ಹಾ. ಸದ್ಯದಲ್ಲೇ ಮೀನ್ ಹಿಡಿಯಕ್ಕೆ ಹೋಗ್ತೀವಿ, ನಾನು ಮೀನ್ ಹಿಡಿಯಕ್ಕೆ ಸುರೇಶ್. ಹೋಗ್ತೀವಿ. ಅಲ್ಲಿ ಸಿಗ್ತೀವಿ. ಇವತ್ತಿನ ಎಕ್ಸ್ಪೀರಿಯನ್ಸ್ ಅದ್ಭುತವಾಗಿತ್ತು. ಹೌದು. ನಿಮಗೂ ಈ ಥರದ ಅದ್ಭುತ ಎಕ್ಸ್ಪೀರಿಯನ್ಸ್ ಬೇಕು ಅಂದರೆ ಬನ್ನಿ, ಬುಕ್ ಮಾಡ್ಕೊಳ್ಳಿ, ಎಂಜಾಯ್ ಮಾಡಿ. ಇದನ್ನ ಫುಲ್ ಡೀಟೇಲ್ ಯಾಕೆ ಕೊಡ್ತಿಲ್ಲ ಅಂತಂದ್ರೆ ಅವ್ರು ಕಾಸು ಕೊಟ್ಟಿಲ್ಲ ನಮಗೆ. ಅವ್ರು ಕಾಸು ಕೊಟ್ಟಿಲ್ಲ, ನೀವಂತೂ ಕಾಸು ಕೊಡ್ಬೇಡಿ, ಹಂಗೆ ನೋಡಿ ಚೆನ್ನಾಗಿ ಮಾಡ್ತೀವಿ. ಮಜಾ ಮಾಡಿ ಒಳ್ಳೆ ಹಾಗೆ ಮತ್ತೊಂದು ಎಪಿಸೋಡ್ನಲ್ಲಿ ಮತ್ತೆ ಸಿಗ್ತೀವಿ. ಹೆಲಿಕಾಪ್ಟರ್